ದಿನ ಅದು ಮೂಮೆಂಟ್ ಹೆಚ್ಚಾಗ್ತದೆ. ಅದೇ ಕಾಲಕ್ಕೆ ಇದು ಸಹಿತ ಯಾವುದೋ ದೆಹಲಿಯಲ್ಲಿ ನಡೆದಂಥ ಜಂತರ್ ಮಂತರದ ಶಿಕ್ಷಣದ ಹೋರಾಟ ಇದು ಜೋರಾಗ್ತಾ ಇದೆ. ಯಾಕಂದ್ರೆ ಮಿಡಲ್ ಕ್ಲಾಸ್ ಲೋವರ್ ಮಿಡಲ್ ಕ್ಲಾಸ್ ಇವತ್ತು ಎಲ್ಲರೂ ಮೋದಿ ಅವರಿಂದ ನಿರಾಶೆ ಆಗಿದ್ದಾರೆ. ಇಲ್ಲಿ ಭ್ರಷ್ಟಾಚಾರ ಹೋಗಲಿಲ್ಲ, ಶಿಕ್ಷಣ ನಮಗೆಲ್ಲ ಫ್ರೀಯಾಗಿ ಸಿಗ್ತಾ ಇಲ್ಲ, ಏನು ತೊಂದರೆ ಆಗೋಗಿದೆ, ಎಲ್ಲ ಆಗಿದೆ, ನಿರುದ್ಯೋಗದ ಹೆಚ್ಚಾಗ್ಯದ, ಬೆಲೆ ಏರಿಕೆ ಜೋರಾಗ್ಯದ. ಹೀಗಾಗಿ ಈ ಎಲ್ಲ ಡೆವಲಪ್ಮೆಂಟ್ಗಳ ಮೂಲಕವಾಗಿ ಅದರಲ್ಲೂ ಅಣ್ಣಾ ಹಜಾರೆ ಅವರು ಎದ್ದಿದ್ದಾರೆ. ಅವರು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನಪ್ಪ ಅಂತಂದ್ರೆ ನಮ್ಮ RTI ನಾ ಹೇಳಿದಾಗ ತಿದ್ದುಪಡಿ ಮಾಡಲೇಬೇಕು ಅನ್ನುವಂಥದ್ದು ಜುಲೈ 5 ಏನೋ ಆಗ್ಬೋದು ನೋಡು ನಾ ಮಾತು ಬೇರೆ ಇದೆ. ಬಟ್ ಇವರೆಲ್ಲ ಒಂದಾದ್ರೆ ಅಣ್ಣಾ ಹಜಾರೆ, ಅದೇ ಕಾಲಕ್ಕ ನಮ್ಮ ವಾಂಗ್ಚುಕ್, ಅದೇ ಕಾಲಕ್ಕೆ ಯೋಗೇಂದ್ರ ಯಾದವ್, ಇವರೆಲ್ಲ ಮೇನ್ ಇವರೇನು ಹೋರಾಟಗಾರಿದ್ದಾರೆ. ಇವರೆಲ್ಲ ಒಂದೇ ಕಡೆ ಜಂತರ್ ಮಂತ್ರದಲ್ಲಾಗಿ ಉಪವಾಸ ಸತ್ಯಾಗ್ರಹ ಸ್ಟಾರ್ಟ್ ಮಾಡಿದರೆ ರಾಷ್ಟ್ರ ಮಟ್ಟದಲ್ಲಿ ಇದೊಂದು ದೊಡ್ಡ ಸುದ್ದಿ ಆಗೋದು ಅಷ್ಟೇ ಅಲ್ಲ, ಒಂದು ಬದಲಾವಣೆ ಸಿದ್ಧ ಹಾದಿ ಆಗ್ತೈತೆ ಅಂತೇಳಿ ಭಾಳಷ್ಟು ಇದ್ದರೆ ಮಾತಾಡ್ಕೊಳ್ತಿದ್ದಾರೆ. ಏನಾಗ್ಬೋದು ನೋಡೋಣ ಏನಾಗ್ತದಾಗ. ಒಟ್ಟಿನಲ್ಲಿ ಮೋದಿ ಮತ್ತು ಶಾರ್ ಅವರಿಗೆ ಕೆಟ್ಟ ಸಮಯ ಬಂತ ಯಾರಿಗೂ ಗೊತ್ತು. ಆದರೂ ಅದನ್ನು ಮೀರಿ ನಿಲ್ಲುವಂಥ ಒಂದು ವ್ಯಕ್ತಿತ್ವ ಅವರಲ್ಲಿದ, ಏನೋ ಮಾಡಿ ಉಳಿಬೋದು ಅನ್ನುವಂಥದ್ದು. ನೋಡೋಣ ಏನು ಮಾಡ್ತಾರೆ ಅದನ್ನು ಸಹ ನಿಮ್ಮ ಜೊತೆ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡ್ತಂತ ಹೇಳ್ತಾ, ಇದ್ರ ಮೇಲೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ನ್ಯೂಸ್ ಮಾಡಿ S16 ನ್ಯೂಸ್ ಅರ್ಥಾತ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.